ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ IAS ಮತ್ತು TS ಅಕಾಡೆಮಿ. ಯಾರು ಮೊದಲ ಬಾರಿಗೆ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಂತಿದ್ದಲ್ಲಿ ಮುಂದೆ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ಬೇಗ ಬಂದು ತಲುಪ್ತದೆ. ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಉಚಿತವಾಗಿ ಸಿಗುವ ಸೇವೆಗಳಂತಂದ್ರೆ ಯಾವುದೇ ಹೊಸ ಗೋರ್ಮೆಂಟ್ ನೋಟಿಫಿಕೇಶನ್ ಆಗಲಿ, ಸ್ಟೇಟ್ ಇರಲಿ ಸೆಂಟ್ರಲ್ ಇರಲಿ, ಆ ಥರ ಸಂಪೂರ್ಣ ಮಾಹಿತಿ ಬರ್ತದೆ. ಯಾವ ರೀತಿ ಅಪ್ಲೈ ಮಾಡಬೇಕು, ಅಡ್ಮಿಟ್ ಕಾರ್ಡ್ ಡೇಟ್ ಯಾವಾಗ, ಯಾವ ರೀತಿ ಎಕ್ಸಾಮ್ ನಡ್ತದೆ, ಎಕ್ಸಾಮ್ ಸಿಲೆಬಸ್ ಏನು, ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿ ಉಚಿತವಾಗಿರ್ತದೆ. ಸ್ನೇಹಿತರೆ, PC ಹಿಡ್ಕೊಂಡು ನೀವು DC ಎಕ್ಸಾಮ್ ಬರೆದ್ರೆ ನಮ್ಮ ಕ್ಲಾಸ್ಗಳು ನಿಮ್ಗೆ ಹೆಲ್ಪ್ ಆಗ್ತಾವೆ ಉಚಿತವಾಗಿ. ಅದು ಬೇಕಾದ SSC ಎಕ್ಸಾಮ್ ಬರ್ರಿ, ಆ ಥರ ಸಂಪೂರ್ಣ ಮಾಹಿತಿಗಳು ಸಿಗ್ತದೆ. ಕ್ಲಾಸ್ಗಳು ಸಹ ಉಚಿತವಾಗಿ ಅದಾವ, ನೋಡ್ಕೊಳ್ರಿ. ಹಾಗಂತ ಸ್ನೇಹಿತರೆ, ಆಲ್ರೆಡಿ ಏನೇನು ಫುಲ್ ಅಗ್ದಿ ಉಚಿತವಾಗಿ ನೀಡಿವಂದ್ರೆ ಸಂಪರ್ಕ ಒಂದು ಪ್ರಾಚೀನ ಭಾರತದ ಇತಿಹಾಸವನ್ನು ಅಗ್ದಿ ಫ್ರೀದಾಗ ಅದ್ಭುತ ತರಗತಿಗಳು ಮೂಡಿ ಬಂದವ. ಯಾರಿಗೆ ಈ ಸಲ ಬರೋ PC PSI ESI ಆಗಬೇಕು ಅನ್ನೋ ಕನಸು ಐತಿ ನೋಡ್ರಿ, ನೋಡ್ತನು ಎಕ್ಸಾಮ್ ಬರಿತು ಟ್ರೈ ಮಾಡ್ತಾನ ಒಟ್ಟ 100% ಸರ ಈ ಸಲ ಫೈನಲ್ ಲಿಸ್ಟ್ನಾಗ ನನ್ನ ಹೆಸರು ಕುಂಡ್ರಬೇಕು ಅನ್ನೋ ಯಾರಿಗೆ ಆಸೆ ಐತಿ ಅವ್ರ ಹೋಗಿ ಪ್ರಾಚೀನ ಭಾರತ ಇತಿಹಾಸ ಪ್ಲೇ ಲಿಸ್ಟ್ ಐತಿ, ಸ್ವಲ್ಪ ಚಂದಾಗಿ ನೋಡ್ಕೊಂಡ ನಿಮ್ಮದೇ ಆದ ಓನ್ ನೋಟ್ಸ್ ಮಾಡ್ಕೊಂಡ ಕ್ವಶನ್ ಪೇಪರ್ ಬಿಡಿಸ್ಕೊಂಡೆ ಅದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಐತ. ಆರ್ಟ್ ಆ್ಯಂಡ್ ಕಲ್ಚರ್ ಅವು ತರಗತಿಗಳು ಯಶಸ್ವಿಯಾಗಿ ಮುಗಿಸ್ಕೊಟ್ಟಿವಿ, ನೋಡ್ಕೊಡ್ರಿ. ಇನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ SSC ಒಳಗೆ ಬಂದ್ರೆ ಅವು ತರಗತಿಗಳು ಒಂದು 7ರಿಂದ 8 ತರಗತಿಗಳು ಅವನ್ನ ಚಂದಾಗಿ ನೋಡ್ಕೊಡ್ರಿ. ಹಾಗಂದ್ರೆ ಇನ್ನು ಮಧ್ಯಕಾಲೀನ ಭಾರತ ಇತಿಹಾಸ ಸಂಪೂರ್ಣ ಮುಗಿಸ್ಕೊಡ್ತೀವಿ. ಆಲ್ರೆಡಿ PSI ESI ಯಾವ ರೀತಿಯಾಗಿ ಪ್ರಬಂಧ ಬರಿಬೇಕು ಅನ್ನೋದು ಸಹ ಹೇಳ್ಕೊಟ್ಟೀನಿ ರೀ ಒಂದು ಕ್ಲಾಸ್ನಾಗ. ಕಂಟಿನ್ಯೂ ಅದು ಸಹ ಆ್ಯಡ್ ಮಾಡ್ಕೊತ ಹೋಗ್ತೀವಿ. ನಿರಂತರ ತರಗತಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರೆ. ಪ್ರಾಚೀನ ಭಾರತ ಮುಗಿದ ತಕ್ಷಣ ಮುಂದುವರೆದು ಬರುವುದು ಮಧ್ಯಕಾಲೀನ ಭಾರತ ಇತಿಹಾಸ. ಇತರ ಒಳಗೆ ರೀಸೆಂಟ್ಲಿ ಕ್ವಶನ್ ಹೆಚ್ಚು ತೆಗಿತಾರ. ಎಲ್ಲಿ ಕ್ವಶನ್ ತೆಗಿತಾರೆ, ಯಾವ ರೀತಿ ಕ್ವಶನ್ ತೆಗಿತಾರೆ, ಯಾವ್ದು IMP ಇಟ್ ಮೀನ್ಸ್ ಇಂಪಾರ್ಟೆಂಟ್ ಐತಿ ಅಲ್ಲೆಷ್ಟ ಫೋಕಸ್ ಮಾಡಿ ಹೇಳ್ಕೊತ ಹೋಗ್ತೀನಿ, ನೋಡ್ತಾ ಹೋಗ್ರಿ ಸ್ನೇಹಿತರೆ. ಹರ್ಷವರ್ಧನ ಉತ್ತರ ಭಾರತದಿಂದ ಇಮ್ಮಡಿ ಪುಲಿಕೇಶಿ ದಕ್ಷಿಣ ಭಾರತದಲ್ಲಿ ಅವರ ಇಬ್ಬರ ನಡುವೆ ನರ್ಮದಾ ನದಿ ಕಾಳಗ ನಡೀತದ. ಅವಾಗ ಒಂದು ನಿಮಿಷ, ಇದು ಉತ್ತರ ಅಂತ ತಿಳ್ಕೊರಿ, ಇದು ಉತ್ತರ ಅಂತ ತಿಳ್ಕೊರಿ, ಸ್ವಲ್ಪ ಸ್ವಲ್ಪ ತಿಳ್ಕೊಬೇಡ್ರಿ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಕೋಬೇಡ್ರಿ ಸ್ನೇಹಿತರೆ. ಇದು ದಕ್ಷಿಣ ಭಾರತ ಆಗ್ತದೆ, ಇದು ಉತ್ತರ ಭಾರತ ಆಗ್ತದೆ. ಇವರಿಬ್ಬರ ನಡುವೆ ಕಾಳಗ ಎಲ್ಲಿ ನಡೀತದೆ, ಈ ನಮ್ಮ ನರ್ಮದಾ ನದಿಯಲ್ಲಿ ನಡೀತದ. ಇದರಲ್ಲಿ ದಕ್ಷಿಣ ಪತೇಶ್ವರನಾದ ಇಮ್ಮಡಿ ಪುಲಿಕೇಶಿ ಗೆಲ್ತಾನ, ಉತ್ತರ ಪತೇಶ್ವರನಾದ ಹರ್ಷವರ್ಧನ ಸೋಲ್ತಾನ. ಇವನು ಉತ್ತರ ಭಾರತಕ್ಕೆ ಸೀಮಿತನಾಗ್ತಾನ ಹರ್ಷವರ್ಧನ, ದಕ್ಷಿಣ ಭಾರತಕ್ಕೆ ಯಾರು ಸೀಮಿತ ಆಗ್ತಾರ, ಇಮ್ಮಡಿ ಪುಲಿಕೇಶಿ. ಈ ಕ್ಲಾಸ್ ಮುಗಿಸ್ಕೊಟ್ಟೆ ಸರ್, ಇದು ಇಂಪಾರ್ಟೆಂಟ್ ಐತಿ. ಉತ್ತರ ಭಾರತ ದಕ್ಷಿಣ ಭಾರತದಲ್ಲಿ ಹರ್ಷವರ್ಧನ್ ಮರಣ ಹರ್ಷವರ್ಧನ ಕೆಲವು ವರ್ಷಗಳ ನಂತರ ಆತ ಮರಣ ಹೊಂತಾನ. ಆತ ಮರಣ ಹೊಂದಿದ ನಂತರ ಏನು ನಮ್ಮ ಇದು ಉತ್ತರ ಭಾರತ ಐತೆ ನೋಡ್ರಿ, ತಂದ್ಕೊಡ್ರಿ. ಈ ಉತ್ತರ ಭಾರತದಲ್ಲಿ ಯಾವುದೇ ರೀತಿಯ ಬಲಿಷ್ಠ ಸಾಮ್ರಾಜ್ಯಗಳು ಏನಾಗಲಿಲ್ಲ, ಅಲ್ಲಿ ಬರಲಿಲ್ಲ. ದೊಡ್ಡ ಸಾಮ್ರಾಜ್ಯ ಇತ್ತು, ಇವು ಕೇವಲ ಉತ್ತರ ಪತೇಶ್ವರ ಅನ್ಸ್ಕೊಂಡ್ರೆ ಉತ್ತರ ಭಾರತ ಸಂಪೂರ್ಣ ರಾಜ್ಯಗಳು ಹರ್ಷವರ್ಧನ ಹಿಡಿತದಲ್ಲಿದ್ದು, ದಕ್ಷಿಣ ಪತೇಶ್ವರ ಅನಿಸ್ಕೊಂಡಂತ ಇಮ್ಮಡಿ ಪುಲಿಕೇಶಿ ಹಿಡಿತ ದಕ್ಷಿಣ, ಇವಳಿಗೆ 2 ಬೃಹತ್ ಸಾಮ್ರಾಜ್ಯಗಳು ಆಳ್ವಿಕೆ ಮಾಡಿರ್ತಾವ. ಅದಾದ ನಂತರ ಏನು ಈ ಹರ್ಷವರ್ಧನನ ಮರಣವಾಗ್ತದ, ಹರ್ಷವರ್ಧನ ಸಾವು ಆಗ್ತದ. ಆ ಸಾವು ಆದ ನಂತರ ಎಲ್ಲ ಬಲಿಷ್ಠ ರಾಜಕೀಯ ಏನಿತ್ತು ನೋಡ್ರಿ, ಒಕ್ಕಟ್ಟು ಏಕರೂಪತೆಗೆ ಏನಿತ್ತು ಅದು ಬದಲಾಗ್ತಾ ಹೋಗ್ತದೆ. ಸಣ್ಣ ಪುಟ್ಟ ರಾಜ್ಯವಂಶಗಳು ಏಳಿಗೆಗೆ ಬರ್ತಾವೆ. ಉದಾಹರಣೆ ಅಂದರೆ ದೆಹಲಿಯಲ್ಲಿ ಯಾವ್ದು ಬರ್ತದೆ ರೀ, ದೆಹಲಿಯಲ್ಲಿ ತೋಮರರು ಬರ್ತಾರ. ಅಜ್ಮೀರದಲ್ಲಿ ಚೌಹಾಣರು ಬರ್ತಾರ. ಕನೌಜಿನಲ್ಲಿ ರಾಥೋಡರು ಬರ್ತಾರ. ಬುಂದೇಲ್ಖಂಡದಲ್ಲಿ ಚಂದೇಲರು ಬರ್ತಾರ. ಮಾಳ್ವದಲ್ಲಿ ಪರಮರು. ಈ ರೀತಿಯಾಗಿ ಅನೇಕ ಸಣ್ಣ ಪುಟ್ಟ ರಾಜ್ಯವಂಶಗಳು ಏಳಿಗೆಗೆ ಬರ್ತಾವ. ಈ ಸಣ್ಣ ಪುಟ್ಟ ರಾಜ್ಯಗಳು ಏಳಿಗೆಗೆ ಬಂದಾಗ ಇವರಲ್ಲಿ ಯಾವುದೇ ರೀತಿಯಾಗಿ ಒಕ್ಕಟ್ಟುಗಳು ಇರುವುದಿಲ್ಲ. ಯಾಕೆ ಒಕ್ಕಟ್ಟು ಇರುವುದಿಲ್ಲ ಅಂದ್ರೆ ಹೇಳ್ತೀನಿ, ಇಲ್ಲಿ ದೆಹಲಿಯ ತೋಮರರು ಅದಾರ ಅಂತ ತಿಳ್ಕೊರಿ. ಇದು ಉತ್ತರ ಭಾರತ ದೊಡ್ಡದೈತಿ, ಶಾರ್ಟ್ ಆಗಿ ನಿಮ್ಗೆ ತಿಳಿಯಾಕ ಯಾವ ರೀತಿಯಾಗಿ ಒಕ್ಕಟ್ಟು ಇರಲಿಲ್ಲ ಅನ್ನೋದು ಹೇಳ್ತೀನಿ. ಓಕೆ, ಇಲ್ಲಿ ದೆಹಲಿಯ ತೋಮರರು ಅದಾರ. ದೆಹಲಿಯ ತೋಮರರು ಅದಾರ ಸರ್. ಇಲ್ಲಿ ಅಜ್ಮೀರದ ಚೌಹಾಣರು ಅದಾರ. ಇಲ್ಲಿ ಬೇರೆ ಬೇರೆ ಸಾಮ್ರಾಜ್ಯಗಳದಾವ. ಈ ಸಣ್ಣ ಸಣ್ಣ ಸಾಮ್ರಾಜ್ಯಗಳಲ್ಲಿ ಯಾವುದೇ ರೀತಿ ಒಕ್ಕಟ್ಟು ಇರಲಿಲ್ಲ. ಇವರಲ್ಲಿ ಮಧ್ಯೆ ಏನಿತ್ತು, ದ್ವೇಷಗಳು ಉಂಟಾಗ್ತಿದ್ವು. ಹೌದಲ್ರಿ? ಯಾಕಂದ್ರೆ ಈ ಸಾಮ್ರಾಜ್ಯನ ಇವ್ರು ತಗೋಬೇಕು,
ಅಜ್ಮೀರ್ ಚೌಹಾಣ್ರು ತಗೋಬೇಕು, ಈ ಸಾಮ್ರಾಜ್ಯವನ್ನು ದೆಹಲಿಯ ತೋಮರ್ತು. ಈ ರೀತಿಯಾಗಿ ಸಣ್ಣ ಸಣ್ಣ ಜಗಳು ಅವರಲ್ಲೇ ಇದ್ದು ಮತ್ತು ಇವ್ರಿಗೆ ಯಾವುದೇ ರೀತಿಯ ತೊಂದರೆ ಆದಾಗ ಇವ್ರು ಹೋಗ್ತಿರ್ಲಿಲ್ಲ ಅಲ್ಲಿ, ಮತ್ತು ಇವ್ರಿಗೆ ಯಾವುದೇ ರೀತಿಯ ತೊಂದರೆ ಆದಾಗ ಇವ್ರು ಹೋಗ್ತಿರಲಿಲ್ಲ. ಇದರಿಂದ ಅಲ್ಲಿ ರಾಜಕೀಯ ಐಕ್ಯತೆ ಇರಲಿಲ್ಲ, ಯಾವುದೇ ರೀತಿಗೆ ಸ್ವತಂತ್ರ ಇರಲಿಲ್ಲ. ಅವ್ರದವ್ರು ಸ್ವತಂತ್ರ ರಾಜ್ಯಗಳಿದ್ದು ಇವ್ರಿಗೆ ನೋವಾದಾಗ ಇವ್ರು ಹೋಗ್ತಿರ್ಲಿಲ್ಲ, ಇವರಿಬ್ರು ಬಡ್ದಾಡಕತ್ತಾರಿಲ್ಲ, ನಮಗೆ ಬೇಡಪ್ಪ ಆಯ್ತು. ಈ ರೀತಿಯಾಗಿ ಮನೋಭಾವ ಇದೆ. ಯಾವತ್ತು ನಮಗೆ ನೀರಸ ಆಗ್ತದೆ ಅವಾಗ ಬಾವಿ ತೆಗೆಯುವ ಫೋಕಸ್ ಅವರು ಮಾಡಿದ್ರು. ಇದರಿಂದ ಏನಾಯಿತು, ಸಾಮಾನ್ಯ ಶಕ 8ರಿಂದ 12ನೇ ಶತಮಾನದಲ್ಲಿ ಉತ್ತರ ಭಾರತ ಒಳಗೆ ಸುಮಾರು 70 ಸ್ವತಂತ್ರ ರಾಜ್ಯಗಳು ಏಳಿಗೆಗೆ ಬಂದು. ಎಷ್ಟು 70 ಸ್ವತಂತ್ರ ರಾಜ್ಯ ನೋಡ್ರಿ. ಉತ್ತರ ಭಾರತ, ದಕ್ಷಿಣ ಭಾರತ ಎಷ್ಟೈತ್ರಿ? ಈ ಉತ್ತರ ಭಾರತದಲ್ಲಿ ಎಷ್ಟು ಸ್ನೇಹಿತರು, ಒಂದು 70 ಸಣ್ಣ 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 ಸಾಮ್ರಾಜ್ಯಗಳು ಏಳಿಗೆ ಬಂದು. ಅಂದರೆ ದೆಹಲಿಯ ತೋಮರ್ ಒಂದು ಕಡೆ, ಅಜ್ಮೀರ್ ಚೌಹಾಣ್ರ ಒಂದು ಕಡೆ, ಕನೌಜ್ನಲ್ಲಿ ರಾಥೋಡ್ರ ಒಂದು ಕಡೆ, ಬುಂದೇಲ್ಖಂಡದ ಚಂದೇಲರ ಒಂದು ಕಡೆ, ಮಾಳ್ವದಲ್ಲಿ ಪರಮಾರ್ ಒಂದು ಕಡೆ. ಈ ರೀತಿಯಾಗಿ ಸಣ್ಣ 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 ಸಾಮ್ರಾಜ್ಯಗಳು ಸ್ವತಂತ್ರಗೋಸ್ಕೊಂಡು ಟೋಟಲ್ ಒಂದು 70 ಸಾಮ್ರಾಜ್ಯಗಳು ಏಳಿಗೆ ಬರ್ತಾವೆ. ಓಕೆ, 70 ಸಾಮ್ರಾಜ್ಯಗಳು ಏಳಿಗೆ ಬಂದ ನಂತರ ಏನಾಯ್ತು ಸ್ನೇಹಿತರೆ, ಈ ಸಣ್ಣ ಸಣ್ಣ ಸಾಮ್ರಾಜ್ಯಗಳು ಏಳಿಗೆ ಬಂದಿರೋದ್ರಿಂದ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಐಕ್ಯತೆ ಇರಲಿಲ್ಲ, ಅವರವರ ಜಗಳಿತ್ತು. ಇದನ್ನು ಗಮನಿಸಿದ ಅರಬರು ಭಾರತದ ಮೇಲೆ ದಾಳಿ ಮಾಡ್ತಾರ. ಆದ್ದರಿಂದ ಭಾರತದ ಮೇಲೆ ದಾಳಿ ಮಾಡಿದ ಮುಸ್ಲಿಮರಲ್ಲಿ ಅರಬರು ಮೊದಲಿಗರು. ಕ್ವಶನ್ ಆಗಿದೆ ಅಲ್ರಿಪ್ಪ? ಎಸ್. ಯಾರ್ಯಾರ PC, PSI, SDA, FDA ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಓಲ್ಡ್ ಕ್ವಶನ್ ಪೇಪರ್ ನೋಡಿರಿ, ಅವರಿಗೆ ಇದು ಗೊತ್ತಿರ್ತದೆ. ಹೌದಲ್ರಿ? ಕ್ವಶನ್ ಪೇಪರ್ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೀ ಸರ್ ನಾ RRB ಗ್ರೂಪ್ ಡಿ ಬಡಿಯತ್ತಾನ್ರಿ, ಎಸ್ ಬರೀರಿ. ಓಲ್ಡ್ ಕ್ವಶನ್ ಪೇಪರ್ ಯಾವ ರೀತಿ ಬಂದಾವ, ಯಾರು ಯೂಟ್ಯೂಬ್ನಲ್ಲಿ ಕ್ವಶನ್ ಬಿಡ್ಸತ್ತಾರ, ಯಾರು ಫುಲ್ ಡೆಪ್ತ್ ಕ್ಲಾಸ್ ಕೊಟ್ಟಾರ, ಇಂಪಾರ್ಟೆಂಟ ನೋಡ್ಕೊಳ್ರಿ. ನಿಮ್ಮ ಹತ್ರ ಬುಕ್ಕನ್ನು ತೆಗೆದುಕೊಳ್ಳುವ ಆರ್ಥಿಕತೆ ಇತ್ತಂದ್ರೆ ಬುಕ್ ಬರೀತಿರ್ತಾರೆ. RRB ಓಲ್ಡ್ ಕ್ವಶನ್ ಪೇಪರ್ ಬುಕ್ ಬರೆದಿರ್ತಾರೆ. ನೀವು ಅಷ್ಟು ಎಕನಾಮಿಕಲಿ ಡೆವಲಪ್ ಇದ್ದರೆ ಒಂದು ಬುಕ್ ತಗೊಳ್ರಿ. ವೇಸ್ಟ್ ಅನ್ಕ ನೀವು ಮಾಡಕತ್ತಿಲ್ಲ, ನಿಮ್ಗೆ ಇಂದಿಲ್ಲ ನಾಳೆ ಯೂಸ್ ಆಗ್ತದೆ, ನಿಮ್ಮ ತಮ್ಮಗಳಿಗೆ ಯೂಸ್ ಆಗ್ತದೆ. ಯಾಕಂದರೆ ಕ್ವಶನ್ ಪೇಪರ್ ತೊಗೊರಿ, ಫಾಲ್ತು ಏನೋ ತೊಗೊಳಕ್ಕೆ ಕ್ವಶನ್ ಪೇಪರ್ ತೊಗೊರಿ. ಯಾವ ಕ್ವಶನ್ ಬಂದಾವ, ಯಾವ ಕ್ಲಾಸ್ನೂ ಬರತ್ತಾವ, ನಿಮ್ಗೆ ಗೊತ್ತಾಗ್ತದೆ. ಎಸ್, ಭಾರತದ ಮೇಲೆ ದಾಳಿ ಮಾಡಿದ ಮುಸ್ಲಿಮರಲ್ಲಿ ಅರಬರು ಮೊದಲಿಗರು. ಸಿಂಧ್ ಪ್ರಾಂತ್ಯದವರೆಗೆ ತಮ್ಮ ಅಧಿಕಾರವನ್ನು ವಿಸ್ತರಿಸಿದ್ದು. ಇಲ್ಲಿ ಒಬ್ಬ ರಾಜ್ಯಪಾಲ ಬರ್ತಾನೆ, ಈತ ಪ್ರಮುಖನಾಗಿರ್ತಾನೆ. ಆತ ರಾಜ್ಯಪಾಲ ಬಸ್ರಾದ ರಾಜ್ಯಪಾಲನಾಗಿದ್ದ ಮೊಹಮ್ಮದ್ ಬಿನ್ ಕಾಸಿಂ. ನೋಡ್ರಿ, ಇದು ಇಂಪಾರ್ಟೆಂಟ, ವೆರಿ ಇಂಪಾರ್ಟೆಂಟ. ಬಸ್ರಾದ ರಾಜ್ಯಪಾಲನಾಗಿದ್ದ ಮೊಹಮ್ಮದ್ ಬಿನ್ ಕಾಸಿಮನು. ಯಾರಿ? ಮೊಹಮ್ಮದ್ ಬಿನ್ ಕಾಸಿಮನು. ಸರ್ ಯಾಕ್ರಿ ಹೆಸರು ರಿಪೀಟ್ ಮಾಡತ್ತಾರೆ? ತಮ್ಮ ಕೊಡ್ರಿ, ಹೆಸರು ಸ್ವಲ್ಪ ಕ್ಲಿಷ್ಟಕರದಾವ. 1-2 ಸಾರಿ ನೀವು ಅನ್ರಿ ಬಾಯಿಲೆ, ನಾನು ಹೇಳ್ತೀನಿ, ಅವಾಗ ನೆನಪುಳಿಯೋ ಸಾಧ್ಯತೆ ಇರಲ್ಲ. ಬಸ್ರಾದ ರಾಜ್ಯಪಾಲನಾಗಿದ್ದ ಮೊಹಮ್ಮದ್ ಬಿನ್ ಕಾಸಿಮನು ಸಾಮಾನ್ಯ ಶಕ 712ರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿದನು. ಮೊಹಮ್ಮದ್ ಬಿನ್ ಕಾಸಿಮನು ಸಾಮಾನ್ಯ ಶಕ 712ರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿದನು. ಭಾರತದ ಮೇಲೆ ಆಕ್ರಮಣ ಮಾಡಿದ ಮುಸ್ಲಿಮರಲ್ಲಿ ತುರ್ಕರು ಎರಡನೆಯವರು, ಮೊದಲನೇದವರು ಅರಬರು, ಎರಡನೇದವರು ತುರ್ಕರು. ಸಾಮಾನ್ಯ ಶಕ 1000ರಿಂದ 1027ರವರೆಗೆ ಗಜ್ನಿ ಮಹಮ್ಮದ್. ಇಂಪಾರ್ಟೆಂಟ್ ಹೌದು ಇಲ್ರಿ? ನೀವು ಹೇಳ್ರಿ. ಸಾಮಾನ್ಯ ಶಕ 1000ದಿಂದ 1027ರವರೆಗೆ ಗಜ್ನಿ ಮಹಮ್ಮದ್ ಭಾರತದ ಮೇಲೆ 17 ಬಾರಿ ದಾಳಿ ಮಾಡ್ತಾನೆ. ಈತ ಕಂಟಿನ್ಯೂ ದಾಳಿ ಮಾಡ್ತಾನೆ. ಇವನು ಪುನರಾವರ್ತಿತ ಆಕ್ರಮ. ದೊಡ್ಡ ನಗರಗಳಿದ್ದು ಯಾವ್ಯಾವ ಸರ್? ಯಾವ ದೊಡ್ಡ ನಗರದಲ್ಲಿ ದೇವಸ್ಥಾನ ಐತಿ, ಯಾವ ದೊಡ್ಡ ನಗರ ವಜ್ರ ವೈಡೂರ್ಯ ಹಣ ಆರ್ಥಿಕವಾಗಿ ಡೆವಲಪ್ ಆಗಿದ್ದೆ ಆ ನಗರಗಳ ಮೇಲೆ ಏನು ಮಾಡೋದು? ಅಟ್ಯಾಕ್ ಮಾಡೋದು. ಅಂದರೆ ಏನು ಮಾಡೋದ್ರಿ? ಹೋಗೋದಲ್ಲಿ ರಾಜರು ಶರಣಾದವರು ಸಹ ಕೊಂದಾರ ಇವರು, ಅದರಾಗೇನಿಲ್ಲ, ಬಿಟ್ಬಿಟ್ರಿ. ಒಟ್ಟು ಲೂಟಿ ಮಾಡು ಇವರ ಮೇನ್ ಉದ್ದೇಶ. ಶ್ರೀಮಂತ ದೇವಸ್ಥಾನಗಳಾಗಿರ್ಬೋದು, ಶ್ರೀಮಂತ ನಗರಗಳಾಗಿರ್ಬೋದು, ಯಾವ ನಗರದಲ್ಲಿ ವಜ್ರ ವೈಡೂರ್ಯ ಐತಿ, ಯಾವ ನಗರದ ಶ್ರೀಮಂತ ಜನರು ಅದಾರ
ಅವ್ರು ಹೋಗುದು, ಅವ್ರನ್ನ ಕೊಲ್ಲುದು, ಅಲ್ಲಿರ್ತಕ್ಕಂಥ ವಜ್ರ ವೈಡೂರ್ಯ ಬಂಗಾರ ಹಣ ಏನೈತೆ ಅದನ್ನೆಲ್ಲ ತಗೊಳ್ದು ತಮ್ಮ ದೇಶಕ್ಕೆ ಹೋಗಿಬಿಡುದು. ಈ ರೀತಿಯಾಗಿ ಸತತವಾಗಿ 17 ಬಾರಿ ದಾಳಿ ಮಾಡ್ತಾನ. ಇದನ್ನ 15ನೇ ದಂಡಯಾತ್ರೆ ಅಂದ್ರೆ 1, 2 ಈ ರೀತಿ ಕಂಟಿನ್ಯೂ ಬಂದಾಗ ಈ 15ನೇ ದಂಡಯಾತ್ರೆ ಏನೈತಿ ನೋಡ್ರಿ ತಮ್ಮ ಕೊಡ್ರಿ. ಈ 15ನೇ ದಂಡಯಾತ್ರೆ ಬಹಳ ಬಹಳ ಪ್ರಮುಖ ಕ್ವಶನ್ ಆಗೈತಿ. ಯಾಕ್ರಿ ಸರ? ಈ 15ನೇ ದಂಡಯಾತ್ರೆ ಗುಜರಾತಿನ ಪ್ರಸಿದ್ಧ ಸೋಮನಾಥ ದೇವಾಲಯದ ಮೇಲೆ ಮಾಡ್ತಾನೆ. ಯಾವ್ದ್ರಿ? ಗುಜರಾತಿನ ಪ್ರಸಿದ್ಧ ದೇವಾಲಯ ಸೋಮನಾಥ ದೇವಾಲಯದ ಮೇಲೆ ಮಾಡ್ತಾನ. ಯಾರ್ರಿ? ಗಜ್ನಿ ಮಹಮ್ಮದ್ 1127 17 ಬಾರಿ ಏನು ದಾಳಿ ಮಾಡಿದ್ಲ, ಆ 17 ಬಾರಿ ದಾಳಿ ಒಳಗೆ ಈ 15ನೇ ದಂಡಯಾತ್ರೆ ಏನೈತಿ ಅದನ್ನ ಎಲ್ಲಿ ಮಾಡ್ತಾನ? ಗುಜರಾತಿನ ಪ್ರಸಿದ್ಧ ಸೋಮನಾಥ ದೇವಾಲಯದ ಮೇಲೆ ಮಾಡ್ತಾನ. ಎಸ್ ಮಾಡಿದ್ರಿ. ಇದನ್ನ ಪರ್ಷಿಯಾದ ವಿದ್ವಾಂಸ ಬದನೆ. ಪರ್ಷಿಯಾದ ವಿದ್ವಾಂಸದ ಅಲ್ಬೆರೂನಿ ಅವನ ಒಂದು ದಂಡಯಾತ್ರೆಯಲ್ಲಿ ಅವನೊಂದಿಗೆ ಆಗಮಿಸಿರ್ತಾನ. ಕ್ವಶನ್ ಆಗಿದೆ, ಅಲ್ಬೆರೂನಿ ಯಾವ ದೇಶದ? ಅದು ಪರ್ಷಿಯಾದ ವಿದ್ವಾಂಸ. ಯಾರು? ಅಲ್ಬೆರೂನಿ. ಪರ್ಷಿಯಾದ ವಿದ್ವಾಂಸ ಅಲ್ಬೆರೂನಿ ಅವನ ಜೊತೆ ಬಂದಿರ್ತಾನೆ. ಇದೇನು ಮೊಹಮ್ಮದ್ ಗಜ್ನಿ ಅದನ್ನ ಅವನ ಸಂಗಟ ಅವರು ಬಂದಿರ್ತಾರೆ. ಯಾರ? ಅಲ್ಬೆರೂನಿ. ಅವನ ಕಿತಾಬ್ ಉಲ್ ಹಿಂದ್ ಎಂಬ ಪ್ರಸಿದ್ಧ ಗ್ರಂಥವನ್ನು ಬರೆದವರು ಯಾರು? ಕಿತಾಬ್ ಉಲ್ ಹಿಂದ್. ಕಿತಾಬ್ ಉಲ್ ಹಿಂದ್. ಕಿತಾಬ್ ಉಲ್ ಹಿಂದ್ ಪ್ರಸಿದ್ಧ ಗ್ರಂಥವನ್ನು ಬರೆದವರು ಅಲ್ಬೆರೂನಿ. ಕ್ಲಿಯರ್? ಈ ಮೊಹಮ್ಮದ್ ಗಜ್ನಿಯ ಜೊತೆಗೆ ಪರ್ಷಿಯಾ ದೇಶದ ವಿದ್ವಾಂಸನಾದ ಅಥವಾ ಪರ್ಷಿಯಾ ದೇಶದ ವಿದ್ವಾಂಸನಾದ ಅಲ್ಬೆರೂನಿ ಮೊಹಮ್ಮದ್ ಗಜ್ನಿ ಜೊತೆ ಬಂದಿದ್ದ. ಇವೇನು ಭಾರತದ ಮೇಲೆ ದಂಡಯಾತ್ರೆ ಮಾಡಿ ಇಲ್ಲಿ ಲೂಟಿಯನ್ನು ಏನು ಹೊಡ್ಕೊಂಡು ಹೋಗ್ತಿಲ್ಲ, ಅವನ ಜೊತೆ ಅವನು ಬಂದಿದ್ದ. ಅವೊಂದು ಗ್ರಂಥ ಬರೀತಾರೆ. ಆ ಗ್ರಂಥದ ಹೆಸರೇ ಕಿತಾಬ್ ಉಲ್ ಹಿಂದ್. ಕ್ಲಿಯರ್? ಕ್ಲಿಯರ್, ಅಗ್ದಿ ಕ್ಲಿಯರ್, ಶಾರ್ಟ್ ಕ್ಲಿಯರ್. ಇನ್ನು ಮುಂದೋರು ಸಾಮಾನ್ಯ ಶಕ 1030ರಲ್ಲಿ ಮೊಹಮ್ಮದ್ ಗಜ್ನಿ ಮರಣ ಹೊಂದಿದ. ಮೊಹಮ್ಮದ್ ಗಜ್ನಿ ಮರಣ ಹೊಂದಿದ. ಮತ್ತೆ ಹುಟ್ಟಂದ ಮೇಲೆ ಸಾವಿರಲೇಬೇಕು, ತಿಳಿದಿದ್ದರು ನೀವು ಬದುಕಲೇಬೇಕು. ಎಸ್, ಮುಂದೆ ತಗೊಂಡ್ರಿ. ಸಾಮಾನ್ಯ ಶಕ 1030ರಲ್ಲಿ ಮೊಹಮ್ಮದ್ ಗಜ್ನಿ ಮರಣ ಹೊಂದಿದ ನಂತರ ಸುಮಾರು 1.5 ಶತಮಾನಗಳ ಕಾಲ ಭಾರತ ಯಾವುದೇ ದಾಳಿ ಒಳಪಡಲಿಲ್ಲ. 1030ರಲ್ಲಿ ಮೊಹಮ್ಮದ್ ಗಜ್ನಿ ಏನಾದ ಮರಣ ಹೊಂದ. ಅದಾದ ನಂತರ ಅಂದರೆ ಸರಿಸುಮಾರು 1.5 ಶತಮಾನಗಳ ಕಾಲ ಭಾರತದ ಮೇಲೆ ಯಾವುದೇ ದಾಳಿಗಳು ನಡೆಯಲಿಲ್ಲ. ಭಾರತದ ಮೇಲೆ ದಾಳಿ ನಡಲಿಲ್ಲ ಐತ್ರಿ ಸರ್. ಮತ್ತು ಯಾರ್ಯಾರ್ರಿ? ಬ್ರಿಟಿಷರು ಬಂದ್ರಿ, ಡೆಲ್ಲಿ ಸುಲ್ತಾನರು ಬಂದ್ರಿ. ಮತ್ತು ಹೆಂಗೆ ಹೇಳ್ತೀರಿ ಸರ್? 1.5 ಶತಮಾನಗಳ ಕಾಲ ನಡೀಲಿಲ್ಲ. ಅದಾದ ನಂತರ ಸಾಮಾನ್ಯ ಶಕ ನೋಡ್ರಿ, ಸಾಮಾನ್ಯ ಶಕ 1175ರಲ್ಲಿ 1175ರಲ್ಲಿ 1170ರಲ್ಲಿ ಶಹಬುದ್ದೀನ್ ಮಹಮ್ಮದ್ ಗೋರಿ. ನಿಮಗೆಲ್ಲ ಏನಿರ್ತದ? ಮಹಮ್ಮದ್ ಗೋರಿ ಅಂತ ಅರ್ಥ ಗೊತ್ತಿರುತ್ತ. ನಮ್ಮ ಕಡೆ ಮಹಮ್ಮದ್ ಗೋರಿ ಅಂತ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟಾ? ಶಹಬುದ್ದೀನ್ ಮಹಮ್ಮದ್ ಗೋರಿ ಸಾಹಿಬ್. ಶಹಬುದ್ದೀನ್ ಕ್ವಶನ್ ಮಾಡ್ತಾರೆ. ಮೊಹಮ್ಮದ್ ಗೋರಿ ಪೂರ್ಣ ಹೆಸರು ಕೊಟ್ಟಿರ್ತಾರೆ, ನಿಮಗೆ ಬರೆಯಕ್ಕೆ ಬರಲ್ಲ. ಆದ್ದರಿಂದ ಸಾಮಾನ್ಯ ಶಕ 1175ರಲ್ಲಿ ಶಹಬುದ್ದೀನ್ ಮಹಮ್ಮದ್ ಗೋರಿಯು ಭಾರತದ ಮೇಲೆ ದಾಳಿ ಮಾಡ್ತಾನ. ಸಾಮಾನ್ಯ ಶಕ 1170ರಲ್ಲಿ ಶಹಬುದ್ದೀನ್ ಮಹಮ್ಮದ್ ಗೋರಿಯು ಭಾರತದ ಮೇಲೆ ದಾಳಿ ಮಾಡ್ತಾನ. 1.5 ಶತಮಾನಗಳ ನಂತರ ಸಾಮಾನ್ಯ ಶಕ 1030ರಲ್ಲಿ ಮೊಹಮ್ಮದ್ ಗಜ್ನಿ ಮರಣ ಹೊಂದಿದ. 1.5 ಶತಮಾನಗಳ ಕಾಲ ಯಾವುದೇ ದಾಳಿ ಆಗಲಿಲ್ಲ. ಆದರೆ ಸಾಮಾನ್ಯ ಶಕ 1175ರಲ್ಲಿ ಶಹಬುದ್ದೀನ್ ಮಹಮ್ಮದ್ ಗೋರಿಯು ಭಾರತದ ಮೇಲೆ ದಾಳಿ ಮಾಡ್ತಾನ. ಕ್ಲಿಯರ್? ಅದಾದ ನಂತರ ಸಾಮಾನ್ಯ ಶಕ 1191ರಲ್ಲಿ ಎಷ್ಟ್ರಿ? ಸಾಮಾನ್ಯ ಶಕ 1191ರಲ್ಲಿ ನಡೆದ ಮೊದಲನೇ ತರಾಯಿನ್ ಕದನದಲ್ಲಿ ಮಹಮ್ಮದ್ ಗೋರಿ, ಇಟ್ ಮೀನ್ಸ್ ಶಹಬುದ್ದೀನ್ ಮಹಮ್ಮದ್ ಗೋರಿ ಅಥವಾ ಶಹಬುದ್ದೀನ್ ಮಹಮ್ಮದ್ ಗೋರಿ ವರ್ಸಸ್ ಪೃಥ್ವಿರಾಜ್ ಚೌಹಾಣ್. ನೋಡ್ರಿ, ಯಾರ್ರೀ? ಶಹಬುದ್ದೀನ್ ಮಹಮ್ಮದ್ ಗೋರಿ ಸಾಮಾನ್ಯ ಶಕ 1175ರಲ್ಲಿ ದಾಳಿ ಮಾಡ್ತಾನ. ಕ್ರಮೇಣವಾಗಿ ಕೆಲವರನ್ನು ಸೋಲಿಸ್ತಾನ. ಅದಾದ ನಂತರ ಒಂದು ಬಲಿಷ್ಠ ಸಾಮ್ರಾಜ್ಯ ಎದುರಾಗ್ತದ ಅವನಿಗೆ. ಯಾರಿಗೆ? ಮೊಹಮ್ಮದ್ ಗೋರಿ. ಒಂದು ಬಲಿಷ್ಠ ಸಾಮ್ರಾಜ್ಯ ಎದುರಾಗ್ತದ. ಆ ಬಲಿಷ್ಠ ಸಾಮ್ರಾಜ್ಯದ ನಾಯಕನೇ ಪೃಥ್ವಿರಾಜ್ ಚೌಹಾಣ್. ಯಾವಾಗ ಇವರಿಬ್ರು ಎದುರಾಳಿಗಳಾಗ್ತಾರ, ಅಥವಾ ಫೇಸ್ ಟು ಫೇಸ್ ಮಾಡ್ತಾರಂದ್ರೆ ಸಾಮಾನ್ಯ ಶಕ 1191ರಲ್ಲಿ ಪ್ರಸಿದ್ಧವಾದ ಕದನ, ಕ್ವಶನ್ ಆಗಿರುವ ಕದನ ಮುಂದೆ ಕ್ವಶನ್ ಆಗ್ತದ.
ಯಾವ ಕದನ? ಸಾಮಾನ್ಯ ಶಕ 1191ರಲ್ಲಿ ಯಾವ ಕದನ ಅಂದ್ರೆ ಮೊದಲ ತರಾಯಿನ್ ಕದನದಲ್ಲಿ ಮಹಮ್ಮದ್ ಘೋರಿ ವರ್ಸಸ್ ಪೃಥ್ವಿರಾಜ್ ಚೌಹಾಣ್. ಎಸ್, ಇದರಲ್ಲಿ ಯಾರು ಗೆಲ್ತಾರ? ಈಚಿ ಕಡೆ ಮಹಮ್ಮದ್ ಘೋರಿ ಇದ್ರಿ ವರ್ಸಸ್ ಈಚಿ ಕಡೆ ನಮ್ಮ ಪೃಥ್ವಿರಾಜ್ ಚೌಹಾಣ್ ಇದ್ದ. ಮೊದಲನೇ ತರಾಯಿನ್ ಕದನದಲ್ಲಿ 1191ರಲ್ಲಿ ಈ ಮಹಮ್ಮದ್ ಘೋರಿ ಸೋಲು ಉಣ್ತಾನ. ಸೋಲು ಉಂಡ ನಂತರ ಆತ ಹಿಂದೆ ಹೋಗ್ತಾನ. ಹಿಂದೆ ಹೋದ ನಂತರ ಮತ್ತೆ ತರಬೇತಿಯನ್ನು ಕೊಡ್ತಾನ ಸೈನಿಕರಿಗೆ. ತಾನು ತರಬೇತಿಯನ್ನು ತಗೋತಾನ. ತರಬೇತಿಯನ್ನು ತಗೊಂಡು ಸೋತು ಸುಮ್ಮನೆ ಕೊಡದ ಈ ಮಹಮ್ಮದ್ ಘೋರಿಯು ಮತ್ತೆ ಸಾಮಾನ್ಯ ಶಕ 1192ರಲ್ಲಿ ನೋಡ್ರಿ 1191ರಲ್ಲಿ ಮಹಮ್ಮದ್ ಘೋರಿ ಸೋಲ್ತಾನೆ. ಅದಾದ ಮರು ವರ್ಷ ಅಂದ್ರೆ 1192ರಲ್ಲಿ ಎರಡನೇ ತರಾಯಿನ್ ಕದನಕ್ಕೆ ಸಿದ್ಧನಾಗಿ ಬಂದ ಮಹಮ್ಮದ್ ಘೋರಿಯು ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸ್ತಾನ. ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸಿ ಸೆರೆ ಹಿಡಿತಾನ. ಈ ಯುದ್ಧದ ನಂತರ ಘೋರಿ ಅಜ್ಮೀರ್ ಮತ್ತು ದೆಹಲಿಗಳನ್ನು ವಶಪಡಿಸಿಕೊಳ್ತಾನೆ. ಅವಾಗಲೇ ಹೇಳಿದ್ದ ಹರ್ಷವರ್ಧನ ಉತ್ತರ ಭಾರತದಲ್ಲಿ ಐಕ್ಯತೆಯಿಂದ ಹರ್ಷವರ್ಧನ ಮರಣಾನಂತರ ಹಲವು ಸಣ್ಣ ಪುಟ್ಟ ಸಂಸ್ಥಾನಗಳಾಗಿದ್ದು, ಆ ಹಲವು ಸಣ್ಣ ಪುಟ್ಟ ಸಂಸ್ಥಾನಗಳಲ್ಲಿ ಅಜ್ಮೀರ್ ಇರ್ಬೋದು, ಕಾಣೌಜ್ ಇರ್ಬೋದು, ಇವೆಲ್ಲ ಇದ್ದು. ಇಷ್ಟೆಲ್ಲ ಆದ ನಂತರ ಪೃಥ್ವಿರಾಜ್ ಚೌಹಾಣ್ ಒಂದನೇ ತರಾಯಿನ್ ಕದನದಲ್ಲಿ ಮಹಮ್ಮದ್ ಘೋರಿಯನ್ನು ಎದುರಿಸಿದ. ಆದರೆ ಮಹಮ್ಮದ್ ಘೋರಿ ಮತ್ತೆ ತಯಾರಿಯನ್ನು ಮಾಡಿಕೊಂಡು 1192ರಲ್ಲಿ ದಾಳಿ ಮಾಡಿದ. ಇವಾಗ ಪೃಥ್ವಿರಾಜ್ ಚೌಹಾಣ್ ಸೋತ. ಈ ಪೃಥ್ವಿರಾಜ್ ಚೌಹಾಣ್ ಸೋಲುವುದರ ಮುಖಾಂತರ ಏನಾಯ್ತು ರೀ? ಇಲ್ಲಿರ್ತಕ್ಕಂಥ ದೆಹಲಿ ಇರ್ಬೋದು, ಅಜ್ಮೀರ್ ಇರ್ಬೋದು, ಯಾರ ವಶಕ್ಕೆ ಹೋದು? ಮಹಮ್ಮದ್ ಘೋರಿಯ ವಶಕ್ಕೆ ಹೋಗಿಬಿಟ್ಟು. ಕ್ಲಿಯರ್? ಆದ್ದರಿಂದ ಐಕ್ಯತೆ ಬಹಳ ಇಂಪಾರ್ಟೆಂಟ್ ಎಂಬುದು ಇದು ತಿಳಿತದ. ದಟ್ ಇಸ್ ಕಾಲ್ಡ್ ಎಥಿಕ್ಸ್. ಈ ಯುದ್ಧದ ನಂತರ ಘೋರಿ ಅಜ್ಮೀರ್ ದೆಹಲಿಯನ್ನು ವಶಪಡಿಸಿಕೊಂಡ. ಅವಾಗಿನಿಂದ ಭಾರತದಲ್ಲಿ ಮುಸ್ಲಿಮರ ಆಳ್ವಿಕೆಯನ್ನು ಸ್ಥಾಪಿಸಿದ. ನೀವು ಇಲ್ಲಿ ಒಂದು ಏನು ಗಮನಿಸ್ಬೇಕ್ರಿ? ಮಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದ. ಹೌದಲ್ರಿ? ಮಹಮ್ಮದ್ ಗಜ್ನಿ ಬರ್ತಿದ್ದ, ಶ್ರೀಮಂತ ನಗರಗಳು ದೇವಾಲಯಗಳನ್ನ ನೋಡ್ತಿದ್ದ, ಹೊಡಿತಿದ್ದ, ಎಷ್ಟು ಬೇಕಷ್ಟು ಬಂಗಾರಗಳು ತಗೋತಿದ್ದ, ಎಷ್ಟು ಬೇಕು ಎಲ್ಲ ಬಂಗಾರ ತಗೋತಿದ್ದ. ಸುಮ್ಮ ತನ್ನ ಪಾಲಿ ತಾನು ಹೋಗ್ತಿದ್ದ, ಮತ್ತೆ ಎಂಜಾಯ್ ಮಾಡ್ತಿದ್ದ. ಫುಲ್ ಅಗ್ದಿ ವಡಾಪಾವ್ ಆಗಿರ್ಬೋದು, ಗೋಬಿ ಮಂಚೂರಿ, ಇಂಥ ಎಗ್ ರೈಸು ಎಲ್ಲ ತಿಂತಿದ್ದ. ಮತ್ತೆ ಅವ್ರಿಗೆ ಅವನ ಕಡೆ ರೊಕ್ಕ ಖಾಲಿ ಅದಂದ್ರೆ ಮತ್ತೆ ಭಾರತಕ್ಕೆ ಬರ್ತಿದ್ದ. 17 ಬಾರಿ. ಇದು ನಮ್ಮ ಭಾರತ ಅಂತ ತಿಳ್ಕೊಳ್ತಾನೆ ಕೊಡ್ರಿ. ಈಸಿ ಕತ್ತಿ ರೂಪ ತಪ್ಪು ತಿಳ್ಬೇಡ್ರ, ಸ್ವಲ್ಪ ಇದನ್ನೈತಿ. ಇಲ್ಲಿದ ಮೊಹಮ್ಮದ್ ಗಜ್ನಿ ಬರ್ತಿದ್ದ, ಇಲ್ಲಿ ಬಂಗಾರ ಎಲ್ಲ ತಗೋತಿದ್ದ, ಹೋಗ್ತಿದ್ದ, ಬರ್ತಿದ್ದ, ತಗೋತಿದ್ದ, ಹೋಗ್ತಿದ್ದ, ಬರ್ತಿದ್ದ, ತಗೋತಿದ್ದ. ಈ ರೀತಿ 17 ಬಾರಿ ಮಾಡಿದ್ದ. ಹಲವಾರು ಸಣ್ಣ ರಾಜ್ಯಗಳು ಇರ್ಬೋದು, ದೊಡ್ಡ ರಾಜ್ಯಗಳನ್ನ ಸೋಲಿಸಿದ್ದ ಯಾರ? ಮೊಹಮ್ಮದ್ ಗಜ್ನಿ. ಆದರೆ ಆತ ಭಾರತದಲ್ಲಿ ಮುಸ್ಲಿಮರ ಅಥವಾ ಇಸ್ಲಾಮರ ಧರ್ಮ ಸ್ಥಾಪನೆ ಮಾಡಿರಲಿಲ್ಲ ಮತ್ತು ತನ್ನ ಆಳ್ವಿಕೆಯನ್ನು ಸಹ ಆತ ಸ್ಥಾಪಿಸಿರಲಿರಲಿಲ್ಲ. ಆದರೆ ಈ ಮಹಮ್ಮದ್ ಘೋರಿ ಭಾರತಕ್ಕೆ ಬಂದ, ಇಲ್ಲಿರ್ತಕ್ಕಂಥ ರಾಜ್ಯರನ್ನು ಸೋಲಿಸಿದ, ತನ್ನ ಸಾಮ್ರಾಜ್ಯ ಇಟ್ ಮೀನ್ಸ್ ಮುಸ್ಲಿಮರ ಆಳ್ವಿಕೆಯನ್ನು ಸ್ಥಾಪಿಸಿದ. ವ್ಯತ್ಯಾಸಗಳು ನಿಮಗೆ ತಿಳಿತಾ ಹೋಗಬೇಕಾಗ್ತದ. ಅದು ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ದೃಷ್ಟಿಯಿಂದ. ಕ್ಲಿಯರ್? ಓಕೆ. ಅದಾದ ನಂತರ ಇಲ್ಲಿ ಏನಾಯಿತು? ಈಗ ಭಾರತದಲ್ಲಿ ಮುಸ್ಲಿಮರ ಆಳ್ವಿಕೆ ಶುರುವಾಯಿತು. ಕನೌಜ್ನ ಗಹದ್ವಾಲ ರಾಜ ಜಯಚಂದ್ರನ್ನು ಸೋಲಿಸಿದ ನಂತರ ತುರ್ಕರು ಆಳ್ವಿಕೆಯು ಗಂಗಾ ಯಮುನಾ ನದಿಗಳ ದೋಬ್ ಪ್ರದೇಶದ ಮೇಲೆ ವಿಸ್ತರಿಸಲ್ಪಟ್ಟಿತು. ಮಹಮ್ಮದ್ ಘೋರಿ ತಾನು ಗೆದ್ದ ಪ್ರದೇಶಗಳು ತನ್ನ ನಂಬಿಕಸ್ಥ ಗುಲಾಮನು ಮತ್ತು ಸೇನಾನು ಆಗಿದ್ದ ಕುತುಬ್ ಉದ್ದೀನ್ ಐಬಕ್. ಮಹಮ್ಮದ್ ಘೋರಿಯ ನಂಬಿಕಸ್ಥ ಸೇನಾನಿಯೂ ಹೌದು, ಗುಲಾಮನು ಹೌದು. ಆತನ ಹೆಸರು ಯಾರು? ಕುತುಬ್ ಉದ್ದೀನ್ ಐಬಕ್. ನಂಬಿಕಸ್ಥ ಸೇನಾನಿ, ಗುಲಾಮಿ ಆಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ಕನಿಗೆ ಆತ ಭಾರತದಲ್ಲಿ ಗೆದ್ದಿರ್ತಕ್ಕಂಥ ಪ್ರದೇಶಗಳ ಆಡಳಿತವನ್ನು ಕೊಡ್ತಾನ. ಮಹಮ್ಮದ್ ಘೋರಿ ಹೋಗ್ತಾನ. ಮತ್ತು ಆವಾಗ ಮಹಮ್ಮದ್ ಘೋರಿ ಸಾಮಾನ್ಯ ಶಕ 1206ರಲ್ಲಿ ಮರಣ ಹೊಂತಾನ. ಎಷ್ಟರಲ್ಲಿ? ಮಹಮ್ಮದ್ ಘೋರಿಯು ಸಾಮಾನ್ಯ ಶಕ 1206ರಲ್ಲಿ ಮರಣ ಹೊಂತಾನ. ಇದಾದ ನಂತರ ಕುತುಬ್ ಉದ್ದೀನ್ ಐಬಕ್ ಬಗ್ದಾದಿನ ಕಲಿಪನಿಂದ, ಕುತುಬುದ್ದೀನ್ ಈತ ಯಾರು? ಒಬ್ಬ ಗುಲಾಮ,
ಆತ ನಂಬಿಕಸ್ಥ ಸೇನಾನಿಯಾಗಿದ್ದ. ಈ ಗುಲಾಮಗಿರಿಯಿಂದ ಅಥವಾ ದಾಸ್ಯ ವಿಮೋಚನೆಯನ್ನು ಬಾಗ್ದಾದಿನ ಕಲಿಪನಿಂದ ಪಡಿತಾಣ. ಕ್ವಶನ್ ಇತ್ತ ಎಸ್ ಇಂಪಾರ್ಟೆಂಟ್. ಇದು ಏನಿರ್ತಾನೆ ನೋಡ್ರಿ, ಯಾರ ಈ ಕುತುಬ್ ಉದ್ದೀನ್ ಐಬಕ್ ಈತ ಮಹಮ್ಮದ್ ಗೋರಿಯ ಸೇನಾನಿ ಹೌದು, ಗುಲಾಮನ್ ಹೌದು. ಈ ಮಹಮ್ಮದ್ ಗೋರಿ ಅಧಿಕಾರವನ್ನು ಎಲ್ಲ ಕೊಟ್ಟ ತನ್ನ ದೇಶಕ್ಕೆ ಮಹಮ್ಮದ್ ಗೋರಿ ಹೋದ. ಅದಾದ ನಂತರ ಮಹಮ್ಮದ್ ಗೋರಿ ಸಾಮಾನ್ಯಕ್ಕೆ 1206ರಲ್ಲಿ ತೀರ್ಕೋತಾನೆ. ಇದನ್ನು ತಿಳಿದ ಈ ಕುತುಬುದ್ದೀನ್ ಐಬಕ್ ಆತನ ಗುಲಾಮಗಿರಿಯಿಂದ, ಇಟ್ ಮೀನ್ಸ್ ಬಾಗ್ದಾದಿನ ಕಲಿಪನಿಂದ ದಾಸ್ಯ ವಿಮೋಚನೆ ಪಡ್ಕೋತಾನ. ನಾನು ಸ್ವತಂತ್ರ ಅಂತ ಘೋಷಣೆ ಮಾಡ್ಕೋತಾರ ಈ ಕುತುಬುದ್ದೀನ್ ಐಬಕ್. ಹೀಗಾಗಿ ಐಬಕ್ಕನು ಮಾಮಲಕ್ ಅಥವಾ ಗುಲಾಮಿ ಸಂತತಿಯ ಸ್ಥಾಪಕ ಅಂತ ತಿಳಿತದ. ಹೇಳಿದಾರಲ್ಲಿ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ ಯಾವ ರೀತಿಯಾಗಿ ಸ್ಟೆಪ್ ವೈಸ್ ಬರ್ತಾವ ಅನ್ನೋದ ನೀವು ನೋಡ್ರಿ. ಹೌದಲ್ರಿ? ಯಾರು ಮೊಹಮ್ಮದ್ ಗಜ್ನಿ ಆಳ್ವಿಕೆ ಮಾಡಿದ, ತನ್ನ ಪಾಲಿಗೆ ತಾ ಬಂಗಾರ ತಗೊಂಡು ಹೊಂಟ. ಮೊಹಮ್ಮದ್ ಗೋರಿ ಆಳ್ವಿಕೆ ಮಾಡಿದ, ಇಸ್ಲಾಂ ಇದನ್ನು ಸ್ಥಾಪನೆ ಮಾಡಿದ, ತನಗೆ ಬೇಕಾದಷ್ಟು ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ. ನಂತರ ಆತ ಹೋದ. ಆತನ ಒಬ್ಬ ಗುಲಾಮ ಅಥವಾ ಸೇನಾನಿಯವನಿಗೆ ಎಲ್ಲಿ ಬಿಟ್ಟ? ಈ ಭಾರತದಲ್ಲಿ ಬಿಟ್ಟು ಹೋದ. ಆತ ಅಂದರೆ 1206ರಲ್ಲಿ ಮೊಹಮ್ಮದ್ ಗೋರಿ ಮರಣದ ನಂತರ ಇಲ್ಲಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ ದಾಸ್ಯ ವಿಮೋಚನೆಯನ್ನು ಪಡೆದು ಅಥವಾ ಗುಲಾಮಗಿರಿಂದ ಮುಕ್ತನಾಗಿ ಸ್ವತಂತ್ರನೆಂದು ಘೋಷಿಸಿಕೊಂಡು ಮಾಮುಲಕ್ ಅಥವಾ ಗುಲಾಮಿ ಸಂತತಿಯ ಸ್ಥಾಪಕನಾದನು. ಎಸ್, ಮಾಮುಲಕ್ ಅಥವಾ ಗುಲಾಮಿ ಸಂತತಿಯ ಸ್ಥಾಪಕನಾದನು. ಮಾಮುಲಕ್ ಅಂದ್ರೆ ಏನ್ರಿ? ಮಾಮುಲಕ್ ಎಂದರೆ ಗುಲಾಮ ಎಂದರ್ಥ. ಮಾಮುಲಕ್ ಎಂದರೆ ಗುಲಾಮ ಎಂದರ್ಥ. ದೆಹಲಿಯಲ್ಲಿ ಕುತುಬ್ ಮಿನಾರ್ ನಿರ್ಮಿಸಿದ್ರಿಂದ ಐಬಕ್ ಪ್ರಸಿದ್ಧ. ಕುತುಬ್ ಮಿನಾರ್ ನಿರ್ಮಿಸಿದ್ರಿಂದ ಸರ್ ಇವನ್ ಪೀರಿಯಡ್ ಒಳಗೆ ಅಥವಾ ಇವತ್ತ ಬದುಕಿರೊಳಗೆ ಅದು ಕಂಪ್ಲೀಟ್ ಆತನ ಇಲ್ರಿ, ಅದು ಮುಂದುವರೆದ ಮತ್ತೋರ್ವ ಇಟ್ ಮೀನ್ಸ್ ಇಲ್ತಮಶ್ನ ಕಾಲದಲ್ಲಿ ಕಂಪ್ಲೀಟ್ ಆಗ್ತದ. ಇಲ್ತಮಶ್ನ ಬಗ್ಗೆ ಯಾವತ್ತು ಡೆಪ್ತ್ ಬರ್ತದ ಅವತ್ತು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವ್ರಿ. ಈಗ ನಿಮಗೆ ಇಷ್ಟಿರಲಿ, ಯಾವ ರೀತಿಯಾಗಿ ನಮ್ಮ ಭಾರತದಲ್ಲಿ ಇಸ್ಲಾಮರ ಆಳ್ವಿಕೆ ಶುರು ಆಯಿತು ಮತ್ತು ಯಾವ ರೀತಿಯಾಗಿ ಈ 5 ಪ್ರಮುಖವಾದ ಸುಲ್ತಾನ್ ಸಂತತಿಗಳು ಭಾರತದಲ್ಲಿ ಆಳ್ವಿಕೆಯನ್ನು ಆರಂಭಿಸಿದವು. ಹಾಗಾದ್ರೆ ಆ 5 ಸುಲ್ತಾನ್ ಸಂತತಿಗಳು ಯಾವುವು? ವಿತ್ ಇಸ್ವಿ. ಇಟ್ ಮೀನ್ಸ್ ಡೇಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದನೇದು ಗುಲಾಮಿ ಸಂತತಿ, ಸ್ಥಾಪಕನ ಹೆಸರು ಕುತುಬ್ ಉದ್ದೀನ್ ಐಬಕ್. ಕುತುಬ್ ಉದ್ದೀನ್ ಐಬಕ್ ಗುಲಾಮಿ ಸಂತತಿ. ಸಾಮಾನ್ಯ ಶಕ 1206. ಇಲ್ಲಿ ಯಾರ ಮರಣ ಹೊಂದಿದ್ರು? ಮಹಮ್ಮದ್ ಗೋರಿ. ಆ 1206ರಿಂದ 1290ರವರೆಗೆ ಗುಲಾಮಿ ಸಂತತಿ ಭಾರತದ ಆಳ್ವಿಕೆ ಮಾಡ್ತದ. ಅದಾದ ನಂತರ ಖಿಲ್ಜಿ ಸಂತತಿ ಬರ್ತದೆ. ಖಿಲ್ಜಿ ಸಂತತಿ ಸಾಮಾನ್ಯ ಶಕ 1290ರಿಂದ 1320. ತುಘಲಕ್ ಸಂತತಿ ಬರ್ತದ ಸಾಮಾನ್ಯ ಶಕ 1320ರಿಂದ 1413ರವರೆಗೆ. ಎಸ್, ಸೈಯದ್ ಸಂತತಿ ಬರ್ತದ 1414ರಿಂದ 1451. ಲೋಧಿ ಸಂತತಿ ಬರ್ತದ 1451ರಿಂದ 1526ರವರೆಗೆ. ಕ್ಲಾಸ್ 25 ನಿಮಿಷದ ಆಗೈತಿ. ನನ್ನ ಅನಿಸಿಕೆ ಪ್ರಕಾರ ಸಾಕು. ಇಲ್ಲೇನು ಶಾರ್ಟ್ ಆಗಿ ಅದನ್ನು ಹೇಳಿಕೊಡ್ತೀನಿ ರೀ. ನಾಳೆ ಹೇಳಿದ ಗುಲಾಮಿ ಸಂತತಿ ಒಂದು ಕ್ಲಾಸ್, ಖಿಲ್ಜಿ ಸಂತತಿ ಒಂದು ಕ್ಲಾಸ್, ತುಘಲಕ್ ಸಂತತಿ ಒಂದು ಕ್ಲಾಸ್, ಸೈಯದ್ ಸಂತತಿ ಒಂದು ಕ್ಲಾಸ್, ಲೋಧಿ ಸಂತತಿ ಒಂದು ಕ್ಲಾಸ್ ಮುಗಿತದ. ಅದಾದ ನಂತರ ನಮ್ಮ ಅಕ್ಬರ್ ಅವರು ಇರ್ಬೋದು, ಮೊಘಲರು ಇರ್ಬೋದು, ಛತ್ರಪತಿ ಮಹಾರಾಜರವರು ಈ ರೀತಿಯ ಕ್ಲಾಸ್ಗಳು ಬರ್ತಾ ಹೋಗ್ತಾವ. ನಿರಂತರ ತರಗತಿಗಳು ಕಟ್ಟಿಟ್ಟ ಯಶಸ್ಸು ಎಂಬ ಸೀರೀಸ್ಗೆ ಶುರು ಮಾಡೀನಿ. ದಯವಿಟ್ಟು ನಿಮ್ಮ ಸಹಕಾರ ಭಾಳ ಇಂಪಾರ್ಟೆಂಟಾ. ನಿಮ್ಮ ಸಹಕಾರದಿಂದ ಬಳಗ ದಯವಿಟ್ಟು ಬೆಂಬಲವನ್ನು ಕೊಡ್ರಿ. ಗುಲಾಮಿ ಸಂತತಿ ಪ್ರಮುಖ ಅರಸರು ಯಾರ್ಯಾರು? ಕುತುಬುದ್ದೀನ್ ಐಬಕ್ ಸ್ಥಾಪಕ, ಇಲ್ತಮಶ್ ಫೇಮಸ್ ಅರಸ, ರಜಿಯಾ ಬೇಗಂ ಸುಲ್ತಾನ್ ಅತಿ ಇಂಪಾರ್ಟೆಂಟ್ ಇಕ್ಕಿ. ಇವ್ರ ಬಗ್ಗೆ ಅತಿ ಹೆಚ್ಚು ಸಾರಿ ಕ್ವಶನ್ ಆಗ್ತದ. ರಜಿಯಾ ಬೇಗಂ ಸುಲ್ತಾನ ಮಧ್ಯಕಾಲೀನ ಭಾರತದ ಮೊದಲ ಮುಸ್ಲಿಂ ಮಹಿಳೆ, ಸಾಮ್ರಾಜ್ಞಿ ಆಗ್ತಾಳ. ಇದು ಇಂಪಾರ್ಟೆಂಟ್. ಇವರ ಬಗ್ಗೆ ಭಾಳ ಕ್ವಶನ್ ಆಗ್ಯಾವ, ನೋಡೋಣ. ಅದಾಂತರ ಬಲ್ಬನ್ ಬರ್ತಾನ, ಅದಂತರ ಕೈಕೂಬಾ ಅಂತ ಬರ್ತಾನ. ಎಸ್, ಎಲ್ರಿ ಗುಲಾಮಿ ಸಂತತಿಲಿ ಎಷ್ಟು ಜನ ಅರಸರು ಬರ್ತಾರೆ ನೋಡ್ಕೊಡ್ರಿ. ಒಂದು 5 ಜನ ಅರಸರು ಬರ್ತಾರೆ. 5 ಜನರಲ್ಲಿ ಒಬ್ಬಳು ಮಹಿಳೆ ಇರ್ತಾಳ, 3ನೇದವರು ಮಹಿಳೆ ಇರ್ತಾರೆ. ಆತನ ಹೆಸರು ರಜಿಯಾ ಬೇಗಂ. ಮೊದಲನೇವು ಕುತುಬುದ್ದೀನ್ ಐಬಕ್, 2ನೇವರು ಇಲ್ತಮಶ್, ಅದಾಂತರ ರಜಿಯಾ ಬೇಗಂ ಅಂತ ಬಲ್ಬನ್, ಅದ ಕೈಕೂಬಾ.
ಇಷ್ಟು ಏನೈತಿ ಈಗ ಮಧ್ಯಕಾಲೀನ ಭಾರತ ಇತಿಹಾಸ ಶುರು ಆಗ್ಯದ. ಇನ್ನು ಮುಂದೆ ಕಂಟಿನ್ಯೂ ಕ್ಲಾಸ್ಗಳು ನಡೀತಾ ಹೋಗ್ತಾವ. ಮೊದಲು ಬಂದಿರ್ ತಮ್ಗೊಡ್ರ ಏನು ಮಾಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಟ್ರೆ ತಮ್ಗೊಡ್ರ ವಿಡಿಯೋಗಳ ನಿರಂತರವಾಗಿ ನೋಡ್ರಿ. ಸರ್ ನಾ ಈ ಚಾನಲ್ ನೋಡತ್ತಾನೆ ಅಂದರೆ ಯಾರ್ಯಾರ ಮಧ್ಯಕಾಲೀನ ಭಾರತ ಇತಿಹಾಸ ನೋಡಿಲ್ಲ ಅವ್ರು ನೋಡ್ಕೊಂಬರ್ರಿ. ಮಧ್ಯ ಆತ್ ನೋಡ್ರಿ, ಪ್ರಾಚೀನ ಭಾರತ ಇತಿಹಾಸ. ಸರ್ ಯಾಕೆ ನೋಡಬೇಕು, ಯಾಕೆ ಇಂಪಾರ್ಟೆಂಟ್ ರೀ ಅಂದ್ರೆ ನಾನು ನಿಮ್ಗೆ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿ ಬಗ್ಗೆ ಹೇಳಿನಿ. ನಾ ಏನಕ್ಕೆ ಹೇಳಿ ಶಾರ್ಟಾಗಿ ಹೇಳಿನಿ, ನನ್ನ ಉದ್ದೇಶನ ಶಾರ್ಟಾಗಿ ಅಗದಿ ಈಜಿಯಾಗಿ ಮುಗಿಸ್ಕೊಡು ತಿಳಿಸ್ಕೊಡು. ಬಟ್ ನಾಳೆ ಅವ್ರ ಬಗ್ಗೆ ಡೆಪ್ತ್ ಕ್ವಶನ್ ಆಗ್ತದ್ರು. ನೀವು KS ಬರಿತಿರ್ಲಿ ಆ ಥರ ಬರಿಬೇಕಾಗ್ತದೆ ಅಲ್ಲೆಲ್ಲ. ಅವಾಗ ಅವ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾಗ್ತದೆ. ಆ ಕ್ಲಾಸ್ಗಳನ್ನ ನೋಡ್ಕೊಂಬರ್ರಿ. ಈ ರೀತಿಯಾಗಿ ನಿರಂತರ ತರಗತಿಗಳು ಬರ್ತಾವೆ. ಕೇವಲ ಹಿಸ್ಟ್ರಿ ಅಟ್ಟ ಮಾಡಕ್ಕದಿಲ್ರಿ. ಇತ್ತೀಚೆಗೆ ನಮ್ಮ IC ಮಾಡಕತ್ತೀವಿ, ಪೊಲಿಟಿಕಲ್ ಸೈನ್ಸ್ ಮಾಡತ್ತೀವಿ ರೀ, ವಿತ್ ಕರೆಂಟ್ ಅಫೇರ್ಸ್ ಮಾಡತ್ತೀವಿ. ಮತ್ತು ನಮ್ಮ SSC ಹುಡುಗರಿಗೆ 5 ಇಯರ್ ಪ್ಲ್ಯಾನ್ ಮಾಡಿಕೊಟ್ಟೀನಿ ರೀ. ನಿರಂತರ ತರಗತಿಗಳು ಕಟ್ಟಿಟ್ಟ ಯಶಸ್ಸು ಬರ್ತಿರ್ತಾವ. ನೋಡ್ತಾ ಇರಿ, ಎಂಜಾಯ್ ಮಾಡಿರಿ. ಮತ್ತು ನೆಕ್ಸ್ಟ್ 12 ಭೇಟಿ ಆಗೋಣ.